ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್ ಅವರೇ, ನಿಮ್ಮಿಂದಾನೇ ಹಿಂಗೆಲ್ಲ ಆಯ್ತಿರೋದು. ರಾತ್ರಿ ಹೊತ್ತು ನೋಡಿದ್ರೆ ಕನ್ಸಲ್ಲಿ ಬಂದು ಬೈತೀರಿ, ಈಗ ಬೆಳಗ್ಗೆನೂ ಬಂದುಬಿಟ್ಟಿದ್ದೀರಿಯಾ? ಅದು ನಾನು ಈ ಅವಸ್ಥೆಯಲ್ಲಿದ್ದಾಗಲೇ ಬರಬೇಕು ನೀವು? ನನಗೆ ನಾಚಿಕೆ ಆಗೋದಿಲ್ಲ ಅಂದ್ಕೊಂಡಿದ್ದೀರಿಯಾ? ಹೋಗಿ ಮೇಡಮ್ ಅವರೇ, ನೀವು ಯಾಕೆ ನನ್ನ ಬಿಟ್ಟೋಗ್ಬೇಕಾಗಿತ್ತು? ನೀನು ಬಿಟ್ಟೋಗಿದ್ದಕ್ಕೆ ಹಿಂಗೆಲ್ಲ ಆಯ್ತಿರೋದು. ಎಲ್ಲ ಆಗಿದ್ದು ನಿಮ್ಮಿಂದನೇ. ಏನು ಮೇಡಮ್ ಅವರೇ, ಏನು ಒಳ್ಳೆ ಹಂಗೆ ನುಂಗೋದು ನೋಡ್ತಿದ್ದೀರಲ್ಲ? ನೀವು ಹಂಗೆ ನೋಡ್ಬೇಡಿ, ಒಂಥರ ಆಯ್ತದೆ. ನೋಡಿ ಮತ್ತೆ ಹಂಗೆ ಗುರಾಯಿಸೋದು ಅಲ್ಲ ಮೇಡಮ್ ಅವರೇ. ನಿಮ್ಮ ಅಣ್ಣ ಬಂದು ಕರೆದ ತಕ್ಷಣ ನನ್ನ ಬಿಟ್ಟೋಗ್ಬಿಡೋದಾ? ನಾನು ನನ್ನ ಹೆಂಡ್ತಿ ಇಲ್ಲದೆ ಎಷ್ಟು ಕಷ್ಟಪಟ್ಟಿವ್ನಿ, ಎಷ್ಟು ನೊಂದ್ಕೊಂಡಿವ್ನಿ ಅಂತ ನಿಮ್ಗೇನಾದ್ರು ಗೊತ್ತಾ? ನಿಮ್ಮ ಅಣ್ಣನ ಮನೆಗೆ ಹೋಗಿ ನೋಡಿದ್ರೆ ಅಲ್ಲೂ ನೀವಿಲ್ಲ. ನಿಮ್ಮನ್ನ ಎಲ್ಲೆಲ್ಲಿ ಅಂತ ಹುಡ್ಕೋದು ಮೇಡಮ್ ಅವರೇ. ಎಲ್ಲಿದ್ದೀರಾ? ಯಾವಾಗ ನನ್ನ ಕಣ್ಮುಂದೆ ಬರ್ತೀರಾ? ಹೇಳಿ ಮೇಡಮ್ ಅವರೇ. ಸುಮ್ಮನೆ ನಿಂತಿದ್ದೀರಲ್ಲ. ಏನಾದರೂ ಜಾಸ್ತಿ ಪ್ರಶ್ನೆ ಕೇಳಿದ್ರೆ ಮಾಯ ಆಗ್ಬಿಡೋದು. ಹೋಗಿ ಮೇಡಮ್ ಅವರೇ. ಮೇಡಮ್ ಅವರೇ, ಇದು ಕನ್ಸಲ್ವಾ? ನೀವು ನಿಜವಾಗ್ಲೂ ನನ್ನ ಕಣ್ಮುಂದೆ ನಿಂತಿದ್ರಿಯಾ, ಅಥವಾ ನಾನೇ ನೀವಿರೋ ತಕ್ಕ ಬಂದಿದ್ದೀನ? ನನ್ನ ಈಗ ನೋಡಿ ನಿಮಗೆ ಬೇಜಾರಾಯ್ತಾ? ಅಯ್ಯೋ, ಏನು ಲಸಿದೆ ಕೂಡ ಕುಡಿದು ಬಂದು ನಿನ್ನ ಹೆಂಡತಿ ಹತ್ರ ಮಾನ ಮರ್ಯಾದೆ ಕಳ್ಕೊಂಡ್ಬಿಟ್ಟಲ್ಲ. ಥೋ, ಹೊಟ್ಟೆ ತಣ್ಣಗಾಗುತ್ತೆ, ಮೊದಲು ಮಜ್ಜಿಗೆ ಕುಡೀರಿ. ಇಷ್ಟೆಲ್ಲ ಕುಡಿದ್ರೆ ಕರುಳು ಸುಟ್ಟೋಗಲ್ವಾ? ಅಯ್ಯೋ, ಕುಡ್ದಿದ್ಕೂ ಸಾರ್ಥಕ ಆಯ್ತು ಅನ್ನಿಸ್ತದೆ. ಕುಡಿದೆ ಹುಡುಕ್ದಾಗ ಮೇಡಮ್ ಅವ್ರು ಸಿಗ್ತಾನೆ ಇರಲಿಲ್ಲ. ಈ ಕುಡಿದು ಜ್ಞಾನನೇ ಇಲ್ದಿದ್ದಾಗ ನನಗೆ ಗೊತ್ತಿಲ್ದಂಗೆ ಮೇಡಮ್ ಅವ್ರ ತೋರಿ ಬಂದ್ಬಿಟ್ಟಿವ್ನಿ. ಆಹಾ, ಯಪ್ಪ ದೇವ್ರೆ, ಮೇಡಮ್ ಅವ್ರಿಗೂ ನನ್ನ ಮೇಲೆ ಪಾಪ ಕಮ್ಮಿ ಆಗಿರೋಂಗದೆ. ಲಕ್ಷ್ಮೀ